ಇನ್ನು ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಭಾರಿ ಎಡವಟ್ಟಿನಿಂದ ಸಂಚಾರಿ ಪೊಲೀಸರ ಎಡವಟ್ಟಿನಿಂದ ಒಂದು ಕಂದಮ್ಮ ಬಲಿಯಾಗಿದೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಒಂದು ಕಂದಮ್ಮ ಬಲಿಯಾಗಿದೆ. ಬೈಕ್ ಅಡ್ಡಗಟ್ಟಿ ದಾಖಲೆ ತಪಾಸಣೆ ವೇಳೆ ಘಟನೆಯಾಗಿದೆ. ಟ್ರಾಫಿಕ್ ಪೊಲೀಸರು ದಾಖಲೆ ತಪಾಸಣೆ ಮಾಡೋದಕ್ಕೆ ಎಲ್ಲಂದರಲ್ಲಿ ನಿಲ್ಲಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ಕಂದಮ್ಮ ಬಲಿಯಾಗಿದೆ. ದಾಖಲೆಗಳನ್ನು ತಪಾಸಣೆ ಮಾಡುವ ವೇಳೆ ನಡೆದ ಘಟನೆ ಇದು. ಮಂಡ್ಯದಲ್ಲಿ ನಡೆದಿದೆ. ಮನಕಲಕುವ ಘಟನೆಯೊಂದು ನಡೆದೇ ಹೋಗಿದೆ ಎಂದು ಮಂಡ್ಯದ ನಂದ ಸರ್ಕಲ್ ಬಳಿ ಇಂತಹ ಘಟನೆ ಆಗಿರುವಂಥದ್ದು. ಬೈಕ್ನ ಅಡ್ಡಗಟ್ಟಿ ಎಲ್ಲಂದರಲ್ಲಿ ನಿಲ್ಲಿಸ್ತಾ ಇರ್ತಾರೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಭಾರಿ ಎಡವಟ್ಟು ನಡೆದಿದೆ. ಸಂಚಾರಿ ಪೊಲೀಸರ ಎಡವಟ್ಟಿಗೆ ಕಂದಮ್ಮ ಬಲಿಯಾಗಿದೆ. ಮಂಡ್ಯದಲ್ಲಿ ನೋಡ್ತಾ ಇರಬಹುದು ನೀವು ದೃಶ್ಯಗಳಲ್ಲಿ. ಮಂಡ್ಯದಲ್ಲಿ ನಂದ ಸರ್ಕಲ್ ಬಳಿ ಆಯ ತಪ್ಪಿ ಬಿದ್ದಿದೆ ಒಂದು ಬೈಕ್. ಈ ಸಂದರ್ಭದಲ್ಲಿ ಒಂದು ಪುಟ್ಟ ಕಂದಮ್ಮ ಕೂಡ ಬಲಿಯಾಗಿದೆ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಕಂದಮ್ಮ ಬಲಿಯಾಗಿದೆ. ಮಂಡ್ಯದಲ್ಲಿ ನಡು ರಸ್ತೆಯಲ್ಲೇ ಆಗಿರತಕ್ಕಂಥ ಘಟನೆ ಇದು. ಮನಕಲಕುವ ಘಟನೆ ನಡೆದು ಹೋಗಿದೆ. ತಂದೆ ತಾಯಿ ಒಂದು ಮಗಳು ಬೈಕ್ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇಂತಹ ಘಟನೆಯಾಗಿದೆ. ಎಲ್ಲೆಂದರಲ್ಲಿ ಅಡ್ಡಗಟ್ಟಿ ಯಾವ ಸಂದರ್ಭದಲ್ಲಿ ಎಷ್ಟು ಸ್ಪೀಡಲ್ಲಿ ಇರ್ತಾರೋ ಸವಾರರು ಏನನ್ನೂ ಕೂಡ ಆಲೋಚನೆ ಮಾಡೋದಿಲ್ಲ. ಎಲ್ಲೆಂದರಲ್ಲಿ ಕೈ ಹಾಕಿಬಿಟ್ಟು ಲಾಠಿಯನ್ನ ಹೊಡೆಯೋದ್ರ ಮುಖಾಂತರವಾಗಿ ಅಡ್ಡಗಟ್ಟುತ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಆ ಸವಾರರು ಗಾಬರಿ ಆಗಿಬಿಡ್ತಾರೆ. ಗಾಬರಿಯಾದ ಪರಿಣಾಮವಾಗಿ ಅವರು ಎಲ್ಲಿ ಬೀಳ್ತಾರೋ ಅಥವಾ ಯಾರನ್ನ ಗುದ್ದುತ್ತಾರೋ, ಯಾರಿಗೆ ಆಕ್ಸಿಡೆಂಟ್ ಆಗುತ್ತೋ ಏನನ್ನ ಕೂಡ ಆಲೋಚನೆ ಮಾಡೋದಿಲ್ಲ. ಏಕಾಏಕಿಯಾಗಿ ಅಡ್ಡಗಟ್ಟಿ ನಿಲ್ಲಿಸೋದು. ಪರಿಣಾಮವಾಗಿ ಒಂದು ಮಗು ಸಾವಿಗೀಡಾಗಿದೆ. ಮಂಡ್ಯದ ನಂದ ಸರ್ಕಲ್ ಬಳಿ ಅಲ್ಲಿರತಕ್ಕಂತಹ ಸವಾರರು ಕೂಡ ಸಾರ್ವಜನಿಕರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಈ ದುರ್ವರ್ತನೆಯಿಂದ ಅಮಾಯಕ ಮಗು ಸಾವಿಗೀಡಾಗಿದೆ. ಏನನ್ನು ಅರಿಯದ ಮಗು ಸಾವಿಗೀಡಾಗಿದೆ. ಬೈಕ್ನಲ್ಲಿ ತಂದೆ ತಾಯಿ ಮಗಳು 3 ಜನ ಹೋಗ್ತಾ ಇದ್ರು. ಆಯ ತಪ್ಪಿ ಆ ಮಗು ಕೆಳಗೆ ಬಿದ್ದ ಪರಿಣಾಮವಾಗಿ ಸ್ಥಳದಲ್ಲೇ ಸಾವಿಗೀಡಾಗುತ್ತೆ. ತೀವ್ರವಾಗಿ ರಕ್ತ ಅಲ್ಲಿ ಹೋದ ಕಾರಣವಾಗಿ ಆ ಮಗು ಸ್ಥಳದಲ್ಲೇ ಸಾವಿಗೀಡಾಗಿದೆ. ಟ್ರಾಫಿಕ್ ಪೊಲೀಸರ ವಿರುದ್ಧವಾಗಿ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರಾಫಿಕ್ ಪೊಲೀಸರು ಎಲ್ಲೆಂದರಲ್ಲಿ ಅಡ್ಡಗಟ್ತಾ ಇರ್ತಾರೆ. ಇದೊಂದೇ ಅಲ್ಲ, ಎಷ್ಟೋ ಸಮಸ್ಯೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಇವರ ಈ ರೂಲ್ಸ್ಗಳನ್ನ ಕೂಡ ಎಷ್ಟೇ ನಿಯಮಗಳನ್ನು ಕೂಡ ಬದಲಾಯಿಸಿದ್ರು ಕೂಡ ಇವರು ಎಲ್ಲೆಂದರಲ್ಲಿ ಕೈ ಹಾಕಿ ವಸೂಲಿ ಮಾಡೋದನ್ನ ಮಾತ್ರ ಬಿಡ್ತಾ ಇಲ್ಲ.